ಸೆಮಿಫೈನಲ್ನಲ್ಲಿ ಸೋತ ನಂತರ ಇಂಗ್ಲೆಂಡ್ ಆಟಗಾರ ಬೆಥಲ್ ಹೇಳಿದ್ದೇನು? ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಮಿಫೈನಲ್ ಮ್ಯಾಚಲ್ಲಿ ಇಂಡಿಯಾದಲ್ಲಿ ಸಂಜು ಸ್ಯಾಮ್ಸನ್, ಬೂಮ್ರಾ, ಅಕ್ಷರ್ ಪಟೇಲ್ ಚೆನ್ನಾಗಿ ಆಡಿದ್ರೆ ಆ ಕಡೆ ಚೆನ್ನಾಗಿ ಆಡಿದೆ ಜೇಕಬ್ಸ್, ಬೆಥಲ್ ಅಂತಲೇ ಹೇಳ್ಬೋದು. ಅವರು ಏನು ಹೇಳಿದ್ರು, ಸೋತ ನಂತರ ಸೂಪರ್ ಆದಂಥ ಸೆಂಚುರಿನ ಬಾರಿಸ್ತಾರೆ, ಆದರೂ ಕೂಡ ಇಂಗ್ಲೆಂಡ್ ತಂಡ ಗೆದ್ದಿಲ್ಲ, ನಾವೇನು ಮಾಡೋದಕ್ಕಾಗೋದಿಲ್ಲ, ಬೂಮ್ರಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು, ಇಂಡಿಯಾ ಟೀಮು ಗೆಲ್ತು. ಬೆಥಲ್ ಹೇಳಿದ್ದೇನಪ್ಪ ಅಂದರೆ, ಈ ಒಂದು ಪಿಚ್ಚಲ್ಲಿ ಬ್ಯಾಟಿಂಗ್ ಮಾಡೋದು ತುಂಬ ಈಸಿ, ಬೌಲಿಂಗ್ ಮಾಡೋದು ತುಂಬ ಕಷ್ಟ. ಟೀಮ್ ಇಂಡಿಯಾ ತಂಡ ಚೆನ್ನಾಗಿ ಮಾಡಿದ್ರು ಬೌಲಿಂಗು. ಕೊನೆಯಲ್ಲಿ 8 ಓವರು ಸೂಪರಾಗೇ ಇತ್ತು ಮ್ಯಾಚು. ಲಾಸ್ಟಲ್ಲೂ ಕೂಡ ಚೆನ್ನಾಗಿತ್ತು. ಲಾಸ್ಟ್ 3 ಓವರ್ 45 ರನ್ಸ್ ಬೇಕಾಗಿತ್ತು. ಬೂಮ್ರಾ ಬೌಲಿಂಗ್ಗೆ ನಾನು ಹೊಡೆಯೋದಕ್ಕೆ ಆಗಿಲ್ಲ, ಸ್ವಲ್ಪ ಬೇಜಾರಾಯಿತು. ಬೂಮ್ರಾ ಬೆಂಕಿ ಬೌಲರ್, ಆದರೆ ಟೀಮ್ ಇಂಡಿಯಾ ತಂಡ ಟಾಸ್ನ ಸೂಪರಾಗಿ ಮ್ಯಾನೇಜ್ ಮಾಡಿಕೊಂಡ್ರು, ಸೂಪರಾಗಿ ಆಡಿದ್ರು ಅಂತಲೇ ಹೇಳ್ಬೋದು ಅಂತ ಬೆಥಲ್ ಅವರು ಹೇಳಿದ್ದಾರೆ. ಇದು ಬೆಥಲ್ ಹೇಳಿರುವ ಮಾತು ಅಂತ ಹೇಳ್ಬೋದು. ಇಂಡಿಯಾ ಫೈನಲ್ಗೆ ಕ್ವಾಲಿಫೈ ಆಗಿದೆ, ಇಂಗ್ಲೆಂಡ್ ಎಲಿಮಿನೇಟ್ ಆಗಿದ್ದಾರೆ, ಸೇಡು ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ತೀನಿ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮ್ಯಾಚಲ್ಲಿ ಬೆಥಲ್ ಅಂತೂ ಸೂಪರಾಗಿ ಆಡೋದು, ನನಗೂ ಕೂಡ ಇಷ್ಟ ಆಯಿತು. RCB ಪ್ಲೇಯರು ಇಷ್ಟೆಲ್ಲ ಚೆನ್ನಾಗಿ ಆಡಿದ್ದಾರೆ ಅಂತ. ಈ ವಿಡಿಯೋನ ಇವಾಗಲೇ ಶೇರ್ ಮಾಡಿ. ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಮ್ಯಾಚು ಭಾನುವಾರ ಇದೆ, ಎಲ್ಲೂ ಕೂಡ ಹೋಗಬೇಡಿ, ಎಲ್ಲ ಥರದ ಅಪ್ಡೇಟು ನಾನು ನಿಮಗೋಸ್ಕರ ಕೊಡ್ತೀನಿ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮ್ಯಾಚಲ್ಲಿ ಬೆಥಲ್ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸು. ಇಂಗ್ಲೆಂಡ್ ಅಕಸ್ಮಾತ್ ಗೆದ್ದಿದ್ದರೆ ಬೆಥಲ್ಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೊಡ್ತಾಯಿದ್ರು, ಇವಾಗ ಸಂಜುಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೊಟ್ಟಿದ್ದಾರೆ.